students, greetings from Karnataka Learning Management System. Welcome to a second session on types of general insurance. In the session 1, we have discussed about what is the meaning of general insurance, why the general insurance is important, and how the general insurance is evolved around the globe as well as in the Indian context. ಸೊ ಹಿಂದಿನ ಒಂದು ಸೆಷನ್ನಲ್ಲಿ ನಾವು ಸಾಮಾನ್ಯ ವಿಮೆ ಅಂತಂದರೆ ಏನು, ಸಾಮಾನ್ಯ ವಿಮೆಯ ಒಂದು ಪ್ರಾಮುಖ್ಯತೆ ಏನಿದೆ, ಯಾಕೆ ಬೇಕು, ಮತ್ತು ಸಾಮಾನ್ಯ ವಿಮೆ ಜಗತ್ತಿನಾದ್ಯಂತ ಮತ್ತು ಭಾರತದಲ್ಲಿ ಹೇಗೆ ಬೆಳೆದು ಬಂತು ಅನ್ನುವ ಒಂದು ದಾರಿಯನ್ನು ತಿಳ್ಕೊಂಡ್ವಿ. ಸೊ ಇನ್ ದಿಸ್ ಸೆಷನ್ we shall have a look on the various types of general insurance policies exist in the insurance sector. And this present session is aimed at making you to understand the various types of general insurance policies or contracts. The insurance policy is a contract document which establishes the relationship between two parties, that is insurer and the insured person. ಸೊ ಈ ಒಂದು ಸೆಷನ್ನಲ್ಲಿ ನಾವು ವಿವಿಧ ರೀತಿಯ ಸಾಮಾನ್ಯ ವಿಮೆಯ ಪಾಲಿಸಿಗಳು ಅಥವಾ ಒಪ್ಪಂದ ಕರಾರುಗಳನ್ನು ನೋಡ್ತಾ ಬರೋಣ. These are the various types of general insurance policies which are exist. The primary and the important policies. There are n number of general insurance contracts are exist in the world. So these are the major contracts which are exist under the umbrella of general insurance. The major and the very important one is the fire insurance. So these are the various types of insurance policies, general insurance policies. The first one is fire insurance and the second one is marine insurance. ಫೈರ್ ಇನ್ಶೂರೆನ್ಸ್ ಅಂತಂದರೆ ಅದನ್ನು ನಾವು ಅಗ್ನಿ ವಿಮೆ ಅಥವಾ ಬೆಂಕಿ ವಿಮೆ ಅಂತ ಕರಿತೀವಿ. ಮೆರೈನ್ ಇನ್ಶೂರೆನ್ಸ್ ಅಂತಂದರೆ ಸಮುದ್ರ ವಿಮೆ ಅಥವಾ ಕಡಲ ವಿಮೆ. ಮೆರೈನ್ ಅಂತಂದರೆ ನೀರಿಗೆ ಸಂಬಂಧಪಟ್ಟಂಥದ್ದು, ಸಮುದ್ರಯಾನದಲ್ಲಿ ಆಗತಕ್ಕಂತಹ ನಷ್ಟಗಳಿಗೆ ಸಂಭವಿಸಬಹುದಾದ ನಷ್ಟಗಳ ವಿರುದ್ಧ ನೀವು ಮಾಡಿಕೊಳ್ಳುವಂಥ ವಿಮೆಯನ್ನು ನಾವೇನಂತ ಕರಿತೀವಿ, ಮೆರೈನ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಯು ಕ್ಯಾನ್ ಜಸ್ಟ್ ರೀಕಾಲ್ ದಿ ಎವಲ್ಯೂಷನ್ ಆಫ್ ಜನರಲ್ ಇನ್ಶೂರೆನ್ಸ್. At that time I just mentioned that marine insurance policy is the oldest general insurance policy around the globe. ಸೊ ಪ್ರಪಂಚದಾದ್ಯಂತ ನೋಡೋದಾದರೆ ನೀವು ಅತ್ಯಂತ ಹಳೆಯದಾದಂತಹ ಒಂದು ಇನ್ಶೂರೆನ್ಸ್ ಪಾಲಿಸಿ ಯಾವುದು, ಮೆರೈನ್ ಇನ್ಶೂರೆನ್ಸ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದಿ ಮೋಟಾರ್ ಇನ್ಶೂರೆನ್ಸ್, ವಾಹನ ವಿಮೆ, ವಾಹನಗಳಿಗೆ ಮಾಡ್ತಕ್ಕಂಥ ವಿಮೆ. ಅದರಲ್ಲಿ ನೀವು ಎರಡು ರೀತಿಯ ಇನ್ಶೂರೆನ್ಸ್ ಪಾಲಿಸಿಯನ್ನು ನೋಡ್ತೀರ ಬಹಳ ಮುಖ್ಯವಾಗಿ. ಒಂದು ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಪಾಲಿಸಿ and another one is liability insurance policy. We shall have a look in detail while we are discussing the motor insurance. And the another major important one in the present era of the globalized content, that is health insurance. ಆರೋಗ್ಯ, ಮನುಷ್ಯನು ತನ್ನ ಆರೋಗ್ಯದಲ್ಲಿ ಆಗಬಹುದಾದ ಏರುಪೇರುಗಳಿಗೆ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂತಹ ಆ ಒಂದು ರಿಸ್ಕನ್ನು ಟ್ರಾನ್ಸ್ಫರ್ ಮಾಡಿ ವಿಮೆಯನ್ನು ತಗೋತಾನೆ, ಅದನ್ನು ನಾವು ಹೆಲ್ತ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಆ್ಯಂಡ್ ದಿ ವೇರಿಯಸ್ ಅದರ್ ಇನ್ಶೂರೆನ್ಸ್, ಮಿಸಲೇನಿಯಸ್ ಇನ್ಶೂರೆನ್ಸ್ ಪಾಲಿಸೀಸ್ ಆರ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್, ಬರ್ಗ್ಲೇರಿ ಇನ್ಶೂರೆನ್ಸ್, ಕ್ರಾಪ್ ಇನ್ಶೂರೆನ್ಸ್, ಟ್ರಾವೆಲ್ ಇನ್ಶೂರೆನ್ಸ್, ಇಂಜಿನಿಯರಿಂಗ್ ಇನ್ಶೂರೆನ್ಸ್ ಆ್ಯಂಡ್ ಫಿಡೆಲಿಟಿ ಇನ್ಶೂರೆನ್ಸ್. ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂತಂದರೆ ಅಪಘಾತದ ವಿಮೆ, ಅಪಘಾತದಿಂದ ಆಗಬಹುದಾದ ನಷ್ಟವನ್ನು ತುಂಬಿಕೊಡ್ಲಿಕ್ಕೋಸ್ಕರ ನೀವು ವಿಮೆಯನ್ನು ಮಾಡಿಸಿಕೊಂಡರೆ ಅದನ್ನೇನಂತ ಕರಿತೀರಿ, ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂತ ಕರಿತೀರಿ. ಬರ್ಗ್ಲೇರಿ ಇನ್ಶೂರೆನ್ಸ್ ಅಂತಂದರೆ ದರೋಡೆ ವಿಮೆ, ಕಳ್ಳತನ ಅಥವಾ ದರೋಡೆ ಸಂಭವಿಸಿದಾಗ ಆಗುವ ನಷ್ಟವನ್ನು ತುಂಬಿಕೊಡ್ಲಿಕ್ಕೆ ನೀವೇನು ಮಾಡ್ತೀರಿ, ಬರ್ಗ್ಲೇರಿ ಇನ್ಶೂರೆನ್ಸನ್ನು ತಗೋತೀರಿ. ಕ್ರಾಪ್ ಇನ್ಶೂರೆನ್ಸ್ ವಿಚ್ ಈಸ್ ಮೋರ್ ಪಾಪ್ಯುಲರ್ ಎಸ್ಪೆಷಲಿ ಇನ್ ಆರ್ ಕಂಟ್ರಿ, ನಮ್ಮ ದೇಶದಲ್ಲಿ ಇತ್ತೀಚೆಗೆ ಮುನ್ನೆಲೆಗೆ ಬರ್ತಾ ಇರ್ತಕ್ಕಂತಹ ಒಂದು ಬಹಳ ಮುಖ್ಯವಾದಂಥ ಇನ್ಶೂರೆನ್ಸ್ ಯಾವುದು ಅಂತಂದರೆ ಬೆಳೆ ವಿಮೆ. ಬೆಳೆ ನೀವು ಕೇಳಿದ್ದೀರಿ, ಫಸಲ್ ಬಿಮಾ ಯೋಜನೆ ಅಂತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಒಂದು ವಿಮೆ ಒಂದು ಪಾಲಿಸಿಯನ್ನು ಕೇಳಿದ್ದೀರಿ, ವಿಚ್ ಈಸ್ ಪ್ರೊವೈಡೆಡ್ ಬೈ ದಿ ಗವರ್ನಮೆಂಟ್
in a government run general insurance institutions. ಟ್ರಾವೆಲ್ ಇನ್ಶೂರೆನ್ಸ್, ದಟ್ ಈಸ್ ಯಾವಾಗ ನೀವು ವಿದೇಶಗಳಿಗೆ ಪ್ರಯಾಣ ಬೆಳೆಸುವಾಗ ಬೇಕಾಗ್ತಕ್ಕಂತಹ ಇನ್ಶೂರೆನ್ಸ್ ಯಾವುದು? ಟ್ರಾವೆಲ್ ಇನ್ಶೂರೆನ್ಸ್ ಆಗಿರುತ್ತೆ. ಇಂಜಿನಿಯರಿಂಗ್ ಇನ್ಶೂರೆನ್ಸ್ ಅಂದರೆ ಇಂಜಿನಿಯರಿಂಗ್ ವರ್ಕ್ಸ್ಗಳಲ್ಲಿ, ಅಂದರೆ ಭಾರೀ ಪ್ರಮಾಣದ ಕೈಗಾರಿಕೆಗಳಲ್ಲಿ ನೀವು ಯಂತ್ರೋಪಕರಣಗಳು ಮತ್ತು ಆ ಒಂದು ಪ್ಲಾಂಟ್ ಆ್ಯಂಡ್ ಮೆಷಿನರೀಸನ್ನು ಬಳಸ್ತಿರ್ತೀರಿ, ಅಲ್ಲಿ ನೀವು ತಗೊಳ್ತಕ್ಕಂಥ ಇನ್ಶೂರೆನ್ಸ್ ಪಾಲಿಸಿ ಯಾವುದು? ಇಂಜಿನಿಯರಿಂಗ್ ಇನ್ಶೂರೆನ್ಸ್. ಆ್ಯಂಡ್ ದಿ ಫಿಡೆಲಿಟಿ ಇನ್ಶೂರೆನ್ಸ್. ಫಿಡೆಲಿಟಿ ಇನ್ಶೂರೆನ್ಸ್ ಅಂತಂದರೆ ನಿಷ್ಠೆ, ನಂಬಿಕೆ ಅಂತ ಕರಿತೀರಿ. ಅಂದರೆ ನಂಬಿಕೆಯನ್ನು ಕಳ್ಕೊಳ್ತಾರೆ ಮುಂದಿನ ದಿವಸದಲ್ಲಿ, ಅದರಿಂದ ನನಗೆ ನಷ್ಟ ಆಗುತ್ತೆ ಅಂತಕ್ಕಂಥ ವಿರುದ್ಧ ನೀವು ತಗೊಳ್ತಕ್ಕಂಥ ವಿಮೆಯನ್ನು ನಾವು ಫಿಡೆಲಿಟಿ ಇನ್ಶೂರೆನ್ಸ್. ಇಷ್ಟೇ ಇಲ್ಲ, ಬೇಕಾದಷ್ಟು ಇನ್ಶೂರೆನ್ಸ್ ಇದೆ. ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಇದೆ, ಮೊಬೈಲ್ ಇನ್ಶೂರೆನ್ಸ್ ಇದೆ. ಸೊ ಯು ಕ್ಯಾನ್ ಡೂ ಇನ್ಶೂರೆನ್ಸ್ ಫಾರ್ ಎನಿಥಿಂಗ್, ಆಸ್ ಐ ಸೈಡ್, ವೇರ್ ದ ರಿಸ್ಕ್ ಇನ್ವಾಲ್ವ್ಡ್ ಆ್ಯಂಡ್ ಯು ವಾಂಟ್ ಟು ಟ್ರಾನ್ಸ್ಫರ್ ದ ರಿಸ್ಕ್ ಟು ದಿ ಅದರ್ ಪಾರ್ಟಿ. ಬೇರೆಯವರಿಗೆ ನೀವು ಆ ರಿಸ್ಕನ್ನು ಕೊಡಬೇಕು. ಸೊ ಹಾಗಾಗಿ ನೀವೇನು ಮಾಡ್ತೀರಿ? ಇನ್ಶೂರೆನ್ಸನ್ನು ತಗೋತೀರಿ. ದಿಸ್ ಈಸ್ ವಾಟ್ ದಿ ರಿಸ್ಕ್ ಗಿವಿಂಗ್ ಆ್ಯಂಡ್ ರಿಸ್ಕ್ ಅಸ್ಯೂಮಿಂಗ್. ನೌ ವಿ ಶಲ್ ಗೋ in detail about the individual insurance policies. The first one is fire insurance. So as I said, ಇದನ್ನ ಕನ್ನಡದಲ್ಲಿ ನೀವು ಅಗ್ನಿ ವಿಮೆ ಅಥವಾ ಬೆಂಕಿ ವಿಮೆ ಅಂತ ಕರೀತೀರಿ. So fire insurance is a contract of insurance where the primary object is insurance against loss or damage ಕಾಸ್ಟ್ ಬೈ ಫೈರ್. ಅಗ್ನಿ ಅಥವಾ ಬೆಂಕಿಯಿಂದ ನಿಮಗೆ ಸಂಭವಿಸಬಹುದಾದಂತಹ ಹಾನಿ ಏನಿದೆ, ಆ ಹಾನಿ ಅಥವಾ ನಷ್ಟದ ವಿರುದ್ಧವಾಗಿ ನೀವು ವಿಮೆಯನ್ನು ತಗೊಂಡ್ರೆ ಅದನ್ನು ಏನಂತ ಕರಿತೀರಿ? ಅಗ್ನಿ ವಿಮೆ, ಫೈರ್ ಇನ್ಶೂರೆನ್ಸ್ ಅಂತ ಕರಿತೀರಿ. ಸೊ ವೇರ್ ದ ಆಬ್ಜೆಕ್ಟಿವ್ ಆಫ್ ದಿಸ್ ಇನ್ಶೂರೆನ್ಸ್ ಈಸ್ ಪ್ರೊವೈಡಿಂಗ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ದಿ ಲಾಸ್ ಡ್ಯಾಮೇಜ್ಡ್ ಕಾಸ್ಟ್ ಬೈ ದಿ ಫೈರ್. ಅಗ್ನಿ ಅಥವಾ ಬೆಂಕಿಯಿಂದ ಆಗಬಹುದಾದ ಅನಾಹುತಗಳಿಂದ ನಿಮಗೆ ಸಂಭವಿಸಬಹುದಾದಂಥ ನಷ್ಟವನ್ನು ತುಂಬಿಕೊಡ್ಲಿಕ್ಕೆ ನೀವು ವಿಮೆಯನ್ನು ತಗೊಂಡ್ರೆ ಅದನ್ನೇನಂತ ಕರಿತೀರಿ? ಫೈರ್ ಇನ್ಶೂರೆನ್ಸ್, ಅಗ್ನಿ ವಿಮೆ ಅಂತ ಕರಿತೀರಿ. ಹಿಯರ್ ಆಲ್ಸೋ ದೇರ್ ವಿಲ್ ಬಿ ಅ ಟೂ ಪಾರ್ಟೀಸ್. ಒನ್ ಈಸ್ ಇನ್ಶೂರರ್ ಆ್ಯಂಡ್ ದಿ ಇನ್ಶೂರ್ಡ್. ದ ಲಯಬಿಲಿಟಿ ಆಫ್ ಇನ್ಶೂರರ್ ಈಸ್ ಲಿಮಿಟೆಡ್ ಟು ದ ಎಕ್ಸ್ಟೆಂಟ್ ಆಫ್ ದ ಸಮ್ ಅಶ್ಯೂರ್ಡ್ ಆರ್ ಟು ದ ಎಕ್ಸ್ಟೆಂಟ್ ಆಫ್ ಡ್ಯಾಮೇಜ್ ಕಾಸ್ಟ್ ಬೈ ಫೈರ್ ವಿಚ್ ಎವರ್ ಈಸ್ ಲೆಸ್. ಸೊ ಇದು ಏನನ್ನ ಹೇಳುತ್ತೆ ಅಂತಂದರೆ, ವೆನೆವರ್ ಯು ಟೇಕ್ ದಿ ಇನ್ಶೂರೆನ್ಸ್, ಆಲ್ವೇಸ್ ದೇರ್ ವಿಲ್ ಬಿ ಅ ಕ್ಲಾಸ್ ದಟ್ ಈಸ್ ದ ಸಮ್ ಅಶ್ಯೂರ್ಡ್ ಆರ್ ದಿ ಆಕ್ಚುವಲ್ ಲಾಸ್ ವಿಚ್ ಎವರ್ ಈಸ್ ಲೆಸ್ ದಟ್ ವಿಲ್ ಬಿ ಪೇಯ್ಡ್ ಬೈ ದಿ ಇನ್ಶೂರೆನ್ಸ್ ಕಂಪನಿ. ಫಾರ್ ಎಕ್ಸಾಂಪಲ್, ಈಗ ನೀವು ನಿಮ್ಮ ಮನೆಗಳಿಗೆ ಒಂದು ಇನ್ಶೂರೆನ್ಸನ್ನು ತಗೋತೀರಿ. ಈಗ ಮನೆಗಳಲ್ಲಿ ಬೆಂಕಿಯ ಅನಾಹುತ ಆಗ್ತಕ್ಕಂತಹ ಸಂಭವ ಕಂಪನಿಗಳಿಗೆ ಅಥವಾ ಕೈಗಾರಿಕೆಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಅಲ್ವಾ? ಸೊ ಇನ್ ಕೇಸ್ ನೀವು ನಿಮ್ಮ ಮನೆಗೆ ನೀವು ತಗೋಬೇಕು ಅಂತ ಒಂದು ಆಸಕ್ತಿಯನ್ನು ವಹಿಸೋದಾದರೆ, ನೀವು ಇನ್ಶೂರೆನ್ಸ್ ತಗೋಬೇಕಾದ್ರೆ ಯು ಹ್ಯಾವ್ ಟು ಗೋ ಟು ದಿ ಇನ್ಶೂರೆನ್ಸ್ ಕಂಪನಿ ಆ್ಯಂಡ್ ಯು ಹ್ಯಾವ್ ಟು ಡಿಕ್ಲೇರ್ ದಿ ವ್ಯಾಲ್ಯೂ ಆಫ್ ದ ಬಿಲ್ಡಿಂಗ್. ಆ ಒಂದು ನಿಮ್ಮ ಮನೆಯ ಒಂದು ಮೌಲ್ಯ ಎಷ್ಟಿದೆ ಅಂತಕ್ಕಂಥದ್ದನ್ನು ಡಿಕ್ಲೇರ್ ಮಾಡ್ತೀರಿ. ಸೊ ನೀವು ಅವ್ರ ಹತ್ರ ಒಂದು ಇನ್ಶೂರೆನ್ಸ್ ಪಾಲಿಸಿ ತಗೋತೀರಿ. ಏನು, ಮನೆಗೆ ಏನಾದರೂ ಬೆಂಕಿ ಅಥವಾ ಅಗ್ನಿ ಸ್ಪರ್ಶದಿಂದ ಯಾವುದಾದರೂ ತೊಂದರೆ ಉಂಟಾದರೆ, ಹಾನಿಯಾದರೆ ಅದನ್ನು ಮೊದಲಿನ ರೂಪಕ್ಕೆ ತಂದಬೇಕು. ಈಗ ಬಿಲ್ಡಿಂಗು ಸುಟ್ಟೋಗುತ್ತೆ, ಅದನ್ನೇನು ಮಾಡಬೇಕು ನೀವು? ಮತ್ತೆ ಮೊದಲಿನ ರೂಪಕ್ಕೆ ತರಬೇಕು ಅಂತಂದರೆ ನಿಮಗೆ ಆಗಬಹುದಾದಂತಹ ಒಂದಷ್ಟು ವೆಚ್ಚ ಏನಿದೆ ಅದನ್ನು ಕಟ್ಕೊಡ್ತಾರೆ. ಯಾರು? ಇನ್ಶೂರೆನ್ಸ್ ಕಂಪನಿ. ಅವ್ರು ಕಟ್ಕೊಡ್ಬೇಕು ಅಂತಂದರೆ ಯು ಹ್ಯಾವ್ ಟು ಪೇ ದಿ ಪ್ರೀಮಿಯಮನ್ನು ಕಟ್ಟಬೇಕು. ಸೊ ಅವಾಗ ಏನು ಮಾಡಿರ್ತಾರೆ ಇನ್ಶೂರೆನ್ಸ್ ಕಂಪನಿ, ದೇ ಸ್ಪೆಸಿಫೈ ದ ಮ್ಯಾಕ್ಸಿಮಮ್ ಸೀಲಿಂಗ್ ಲಿಮಿಟ್. ಮ್ಯಾಕ್ಸಿಮಮ್ ನಾನು ಇಷ್ಟನ್ನು ಕೊಡ್ತೀನಿ, ನೀವು ಬೆಂಕಿಯಿಂದ ಲಾಸ್ ಆಗಿದೆ ನಂಗೆ 1 ಕೋಟಿ ಕೊಡಿ ಅಂತಂದರೆ ಕೊಡಲ್ಲ. ಇಫ್ ದೇ ಅಶ್ಯೂರ್ಡ್ ಫಾರ್ 20 lakh, ಇನ್ಶೂರೆನ್ಸ್ ಕಾಂಟ್ರಾಕ್ಟನ್ನು ಮಾಡ್ಕೊಳ್ಳುವಾಗಲೇ ನಿಮಗೆ ಏನೇ ನಷ್ಟ ಸಂಭವಿಸಿದ್ರು ಮ್ಯಾಕ್ಸಿಮಮ್ ಗರಿಷ್ಠ 20 ಲಕ್ಷದ ರೂಪಾಯಿಯವರೆಗೆ ನಾನು ನಷ್ಟವನ್ನು ತುಂಬಿಕೊಡ್ತೀನಿ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರೆ, ಆಗ ನಿಮಗೆ 20 ಲಕ್ಷ ಗರಿಷ್ಠ ಇದೆ ಮತ್ತು ಆ್ಯಕ್ಚುಯಲ್ ಆಗಿ ನಿಮಗೆ ಲಾಸ್ ಎಷ್ಟಾಗಿದೆ, ಇದು ಎರಡರಲ್ಲಿ ಯಾವುದು ಕಡಿಮೆ ಇರುತ್ತೋ ಅದನ್ನು ಯಾರು ಪೇಮೆಂಟ್ ಮಾಡ್ತಾರೆ? ಇನ್ಶೂರೆನ್ಸ್ ಕಂಪನಿ ನಿಮಗೆ ಪೇಮೆಂಟ್ ಮಾಡ್ತಾ ಬರುತ್ತೆ. ದಟ್ ಈಸ್ ವಾಟ್ ದಿ ಲಯಬಿಲಿಟಿ ಆಫ್ ದಿ ಇನ್ಶೂರರ್ ಈಸ್ ಲಿಮಿಟೆಡ್ ಟು ದಿ ಎಕ್ಸ್ಟೆಂಟ್ ಆಫ್ ಸಮ್ ಅಶ್ಯೂರ್ಡ್ ಆರ್ ದ ಎಕ್ಸ್ಟೆಂಟ್ ಆಫ್ ಡ್ಯಾಮೇಜ್ ಕಾಸ್ಡ್ ಬೈ ಫೈರ್ ಆ್ಯಂಡ್ ವಿಚ್ ಎವರ್ ಈಸ್ ಲೆಸ್ ಅಮಾಂಗ್ ದೀಸ್ ಟು. ಇವೆರಡರ ನಡುವೆ ಯಾವುದು ಕಡಿಮೆ ಇದೆಯೋ ಅದನ್ನು ಯಾರು ಕೊಡ್ತಾರೆ? ಇನ್ಶೂರೆನ್ಸ್ ಕಂಪನಿ ಪೇಮೆಂಟ್ ಮಾಡುತ್ತೆ. And the insurer has no interest in the safety or damage of the insured property other than the liability undertaken.
ಯಾವುದೋ ಲಯಬಿಲಿಟಿಯನ್ನು, ಯಾವ ಒಂದು ಹೊಣೆಗಾರಿಕೆಯನ್ನು ಅವರು ತಗೋತೀನಿ ಅಂತ ಹೇಳಿರ್ತಾರೋ ಅದನ್ನು ಬಿಟ್ಟು ಇನ್ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗಲಿ ಅಥವಾ ಅದನ್ನು ಸೇಫ್ ಮಾಡೋದಾಗಲಿ ಇನ್ಶೂರೆನ್ಸ್ ಕಂಪನಿ ಅದರ ಒಂದು ರಿಸ್ಕನ್ನು ತಗೊಳ್ಳಲ್ಲ. ಅಂದರೆ ಯಾವಾಗ ನೀವು ಕಾಂಟ್ರಾಕ್ಟ್ ಅಗ್ರಿಮೆಂಟನ್ನು ಮಾಡ್ಕೋತೀರಿ, ನಿಮ್ಮ ಮತ್ತು ಇನ್ಶೂರೆನ್ಸ್ ಕಂಪನಿಯ ನಡುವೆ ಅಗ್ರಿಮೆಂಟ್ ನಡೆಯುತ್ತೋ ಆಗ ನೀವೇನು ಮಾಡ್ಕೋಬೇಕು, ಯು ಹ್ಯಾವ್ ಟು ಸ್ಟಿಪ್ಯುಲೇಟ್ ದ ಥಿಂಗ್ಸ್ ವಿಚ್ ಶುಡ್ ಬಿ ಕವರ್ಡ್. ಯಾವ ಸಂದರ್ಭದಲ್ಲಿ ಎಷ್ಟು ಒಂದು ಹೊಣೆಗಾರಿಕೆಯನ್ನು ಇನ್ಶೂರೆನ್ಸ್ ಕಂಪನಿ ತಗೋಬೇಕು ಅನ್ನೋದನ್ನು ಫಸ್ಟೇ ಡಿಸೈಡ್ ಮಾಡ್ಕೋಬೇಕು. ಬೇಸ್ಡ್ ಆನ್ ದಟ್ ನಿಮ್ಮ ವಂತಿಗೆ ಪ್ರೀಮಿಯಂ ಅನ್ನೋದು ಡಿಸೈಡ್ ಆಗುತ್ತೆ. ಆ್ಯಂಡ್ ಇಟ್ ಶುಡ್ ಬಿ ನೋಟೆಡ್ ದಟ್ the event that results into financial loss would be fire and not an accident. ಯಾವಾಗಲೂ ಕೂಡ ಫೈರ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ಸ್ಗಳಲ್ಲಿ ಬಹಳ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋದು ಯಾವುದು ಅಂತಂದರೆ, ಯಾವಾಗ ಡ್ಯಾಮೇಜ್ ನಿಮಗೆ ಆಗಿದೆ ಅಂತ ನೀವು ಹೇಳ್ತೀರೋ ದಟ್ ಶುಡ್ ಬಿ ಹ್ಯಾಪನ್ ಥ್ರೂ ದಿ ಸ್ಪಾರ್ಕ್, ಅಂದರೆ ಬೆಂಕಿಯ ಕಿಡಿಯಿಂದನೇ ನಿಮಗೆ ಆಗಿರಬೇಕು. ಸುಮ್ಮನೆ ಯಾವುದೋ ಈಗ ಸಡನ್ನಾಗಿ ಇದ್ದಾಗೆ ಬಿಲ್ಡಿಂಗ್ ಬಿದ್ದೋಯ್ತು, ನಾನು ಬಿಲ್ಡಿಂಗಾಗಿ ಇನ್ಶೂರೆನ್ಸ್ ಮಾಡಿಸಿದ್ದೆ ಅಂದರೆ ಆಗಲ್ಲ. ಸೊ ನಿಮಗೆ ಅಗ್ನಿಯಿಂದನೇ ದುರಂತ ಸಂಭವಿಸಿದರೆ ಮಾತ್ರ ಆ ಒಂದು ಫೈರ್ ಇನ್ಶೂರೆನ್ಸ್ ಅಗ್ರಿಮೆಂಟು ವರ್ಕ್ ಆಗುತ್ತೆ. ಅದರ್ವೈಸ್ ದೇ ವೋಂಟ್ ಟೇಕ್ ಎನಿ ಲಯಬಿಲಿಟಿ. ನಿಮಗೆ ಅಡಿಷ್ನಲ್ ಲಯಬಿಲಿಟೀಸ್ಗಳನ್ನು ಸೇರಿಸ್ಕೋಬೇಕು ಅಂತಂದರೆ ಯು ಹ್ಯಾವ್ ಟು ಆ್ಯಡ್ ದೋಸ್ ಹ್ಯಾಪನಿಂಗ್ಸ್. ಆ ಒಂದು ಇನ್ಸಿಡೆಂಟ್ಸ್ಗಳನ್ನು ನೀವು ಆ್ಯಡ್ ಮಾಡ್ತಾ ಬರಬೇಕಾಗತ್ತೆ, ಅಡಿಷ್ನಲ್ ಕವರ್ಸ್ಗಳನ್ನು ತಗೋಬೇಕಾಗತ್ತೆ. ಯಾವಾಗ ನೀವು ಅಡಿಷನಲ್ ಆಗಿ ಒಂದಷ್ಟನ್ನು ಆ್ಯಡ್ ಮಾಡ್ತಾ ಹೋಗ್ತಿರೋ ನೀವು ಇನ್ಶೂರೆನ್ಸ್ ಕಂಪನಿಗೆ ಕಟ್ಟತಕ್ಕಂತಹ ಪ್ರೀಮಿಯಂನ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟೇ, ವೆರಿ ಸಿಂಪಲ್. ನನ್ನ ಹತ್ರ ಇರುವಂತಹ ರಿಸ್ಕನ್ನು ಎಷ್ಟನ್ನು ಅವರು ಕೊಡ್ತೀನೋ ಅದರ ಬೇಸ್ ಮೇಲೆ ಪ್ರೀಮಿಯಂ ಡಿಸೈಡ್ ಆಗುತ್ತೆ. ಸೊ ನೀವು ಜಾಸ್ತಿ ಎಲ್ಲ ರಿಸ್ಕ್ನೂ ಅವ್ರಿಗೆ ಕೊಟ್ಟರೆ ಪ್ರೀಮಿಯಂ ಜಾಸ್ತಿ ಕಟ್ಟಿಸ್ಕೊತಾರೆ, ಕಡಿಮೆ ರಿಸ್ಕನ್ನು ಕೊಟ್ಟರೆ ಕಡಿಮೆ ಪ್ರೀಮಿಯಮನ್ನು ಕಟ್ಟಿಸ್ಕೊತಾರೆ. ದಿಸ್ ಈಸ್ ವಾಟ್ ದಿ ಫೈರ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಈಸ್, ವಿಚ್ ಈಸ್ ಏಮ್ಡ್ ಅಟ್ providing the protection against the financial loss or the damage caused because of the fire occurred. ಆ ಒಂದು ಅಗ್ನಿಯ ದುರಂತದಿಂದ ಆಗಬಹುದಾದಂತಹ ಹಣಕಾಸಿನ ನಷ್ಟ ಅಥವಾ ಹಾನಿಯನ್ನು ತುಂಬಿಕೊಡ್ಲಿಕ್ಕೆ ಒಂದು ಇನ್ಶೂರೆನ್ಸ್ ಇದೆ. ಅದು ಯಾವ ಇನ್ಶೂರೆನ್ಸು? ಫೈರ್ ಇನ್ಶೂರೆನ್ಸ್. And the second most important and the oldest insurance in general insurance area is ಮೆರೈನ್ ಇನ್ಶೂರೆನ್ಸ್, ದಟ್ ಈಸ್ ಕಡಲ ಅಥವಾ ಸಮುದ್ರದ ವಿಮೆ. ಸೊ ನಿಮಗೆ ಇಫ್ ಯು ಗೋಸ್ ಬ್ಯಾಕ್ ಟು ದಿ ಹಿಸ್ಟ್ರಿ, ಇತಿಹಾಸವನ್ನು ನೋಡೋದಾದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಒಂದು ಸರಕು ಸಾಗಣೆ ವ್ಯವಸ್ಥೆ ಆಗಲಿ ಅಥವಾ ಮನುಷ್ಯನ ಒಂದು ಸಾಗಣೆ ವ್ಯವಸ್ಥೆ ಆಗಲಿ ಎಲ್ಲವೂ ಕೂಡ ಅಂದಿನ ಕಾಲದಲ್ಲಿ ಇದ್ದದ್ದು ಯಾವುದರಲ್ಲಿ? ಸಮುದ್ರದ ಮೂಲಕವೇ ಆದದ್ರಿಂದ ಅಲ್ಲಿ ಅತ್ಯಂತ ಹೆಚ್ಚು ನೀವು ರಿಸ್ಕನ್ನು ಹೊಂದಿರ್ತಾ ಇದ್ರಿ. ಸೊ ಹಾಗಾಗಿ ಮೆರೈನ್ ಇನ್ಶೂರೆನ್ಸ್ plays a crucial role in the insurance business, where there is a huge amount of goods will be transited from one country to another country. ನೀವು ನೋಡ್ತಾ ಇರಬಹುದು. ಸೊ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಸಮುದ್ರದ ಮೂಲಕ, ಹಡಗಿನ ಮೂಲಕ, ಸಮುದ್ರಯಾನದಲ್ಲಿ ಸರಕುಗಳು ಬರ್ತವೆ. ಸೊ ಆ ಸರಕುಗಳು ಎಷ್ಟು, ದ ವ್ಯಾಲ್ಯೂ ಆಫ್ ದೋಸ್ ಪೆರಿಲ್ಸ್ ಆ್ಯಂಡ್ ವ್ಯಾಲ್ಯೂ ಆಫ್ ದೋಸ್ ಮೆಟೀರಿಯಲ್ಸ್ ಈಸ್ ವೆರಿ ಹೈ, ತುಂಬ ಹೆಚ್ಚಿರುತ್ತೆ. ಸೊ ಅದಕ್ಕೆ ಏನಾದರೂ ಡ್ಯಾಮೇಜ್ ಆದರೆ, ಕಳ್ಳತನ ಆದರೆ, ಆ ಥರ ಸಂದರ್ಭಗಳಲ್ಲಿ ನಿಮಗೆ ಒಂದು ಇನ್ಶೂರೆನ್ಸ್ನ ಅವಶ್ಯಕತೆ ಇರುತ್ತೆ. ಬಿಕಾಸ್ ನಿಮಗೆ ಲಾಸ್ ಆಗುತ್ತೆ, ಕಂಪ್ನಿಗೆ ಲಾಸ್ ಆಗುತ್ತೆ, ಆರ್ ದಿ ಪರ್ಚೇಸರ್ ಹೂ ಪರ್ಚೇಸ್ಡ್ ದೋಸ್ ಮೆಟೀರಿಯಲ್ಸ್ ಈಲ್ ಸಫರ್ ಅ ಲಾಸ್. ಸೊ ಹಾಗಾಗಿ ಅದರ ವಿರುದ್ಧ ಅವನು ವಿಮೆಯನ್ನು ತಗೊಂಡಿರ್ತಾನೆ. ಅದನ್ನೇನಂತ ಕರಿತೀವಿ ನಾವು? ಮೆರೈನ್ ಇನ್ಶೂರೆನ್ಸ್ ಅಥವಾ ಸಮುದ್ರ ಅಥವಾ ಕಡಲ ವಿಮೆ ಅಂತ ಕರಿತಾ ಬರ್ತೀವಿ. ಇಟ್ ಈಸ್ ಆನ್ ಇನ್ಶೂರೆನ್ಸ್ ಎಗೇನ್ಸ್ಟ್ ಲಾಸ್ ಆರ್ ಡ್ಯಾಮೇಜ್ or destruction of cargo, freight, merchandise or means or instruments of transportation, whether by sea, land or air. ಸೊ ಇಷ್ಟನ್ನೂ ಕೂಡ ಯಾವುದು ಕವರ್ ಮಾಡುತ್ತೆ? ಮೆರೈನ್ ಇನ್ಶೂರೆನ್ಸ್ ಕವರ್ ಮಾಡುತ್ತೆ. ಕಾರ್ಗೋ ಅಂತಂದರೆ ಶಿಪ್ ಇರ್ಬೋದು, ಫ್ರೈಟ್ ಅಂತಂದರೆ ಆ ಶಿಪ್ಮೆಂಟ್ ಇರ್ಬೋದು, ಮರ್ಕಂಡೈಸ್ ದಟ್ ಇನ್ವೆಂಟರೀಸ್ ವಿಚ್ ಆರ್ ದೇರ್ ಇನ್ ದಿ ಶಿಪ್. ಸೊ ಅದಕ್ಕೆ ಸಮನಾದಂಥ ವಸ್ತುಗಳು, ಆ ಒಂದು ಶಿಪ್ನ ಒಳಗಡೆ ಇರ್ತಕ್ಕಂತಹ ಇನ್ಸ್ಟ್ರೂಮೆಂಟ್ಸ್, ಉಪಕರಣಗಳೇನಿರ್ತವೆ ಅವು, ಇದೆಲ್ಲವನ್ನೂ ಕೂಡ ನೀವು ಕವರ್ ಮಾಡ್ತೀರಿ. ಎಲ್ಲಿ? ಮೆರೈನ್ ಇನ್ಶೂರೆನ್ಸಲ್ಲಿ ಕವರ್ ಮಾಡ್ತೀರಿ. ಈ ಒಂದು ಟ್ರಾನ್ಸಿಟ್ ಹೆಸರಿಗೆ ಅದು ಕಡಲ ಅಥವಾ ಸಮುದ್ರಯಾನ, ಆದರೆ ಕಡಲ ಮತ್ತು ಸಮುದ್ರಯಾನದಲ್ಲಿ ಏನನ್ನು ಕವರ್ ಮಾಡುತ್ತೆ ಅಂದರೆ ಇನ್ಕ್ಲೂಡಿಂಗ್ ಇನ್ಲ್ಯಾಂಡ್ ಟ್ರಾನ್ಸಿಟ್, ಅಂದರೆ ಒಳ ಒಂದು ಜಲ ಸಾರಿಗೆ ವ್ಯವಸ್ಥೆ ಏನಿದೆ ಅದರಲ್ಲಿ ನಡೀತಕ್ಕಂತಹ ಒಂದು ಮೂವ್ಮೆಂಟ್ ಆಗಿರ್ಬೋದು,
ಅಥವಾ ಏರ್ ಟ್ರಾನ್ಸ್ಪೋರ್ಟಲ್ಲಿ ಬರ್ತಕ್ಕಂಥದ್ದನ್ನು ಕೂಡ ನೀವೇನು ಮಾಡ್ತೀರಿ, ಕವರ್ ಮಾಡ್ತೀರಿ. ಬಿಕಾಸ್ ದಿಸ್ ಈಸ್ ಅ ಎಕ್ಸ್ಟೆಂಡೆಡ್ ಇನ್ಶೂರೆನ್ಸ್ ಪಾಲಿಸಿ ವಿಚ್ ಕವರ್ಸ್ ದಿ ಏರ್ ಟ್ರಾನ್ಸ್ಪೋರ್ಟ್ ಆಲ್ಸೋ. ಫಾರ್ ಎಕ್ಸಾಂಪಲ್, ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಸ್ತುಗಳನ್ನು ಸಾಗಿಸಬೇಕಾದ್ರೆ, ಸೊ ನೀವು ಇನ್ಲ್ಯಾಂಡಲ್ಲೂ ಸಾಗಿಸ್ತೀರಿ, ಸಮುದ್ರದಲ್ಲಿ ಸಾಗಿಸ್ತೀರಾ, ಅದಾದಮೇಲೆ ಅದನ್ನು ಏರೋಪ್ಲೇನಲ್ಲಿ ಏರಲ್ಲೂ ಕೂಡ ನೀವು ಹೋಗಬೇಕಾಗಿರುತ್ತೆ, ಏರ್ ಟ್ರಾನ್ಸ್ಪೋರ್ಟಲ್ಲಿ. ಸೊ ಎಲ್ಲದಕ್ಕೂ ಸೇರಿಸಿ ಒಂದೇ ಸಾರಿ ಯು ಆರ್ ಟೇಕಿಂಗ್ ಎ ಇನ್ಶೂರೆನ್ಸ್ ಪಾಲಿಸಿ, ದಟ್ ಈಸ್ ದಿ ಮೆರೈನ್ ಇನ್ಶೂರೆನ್ಸ್ ಪಾಲಿಸಿ. It provides indemnity for loss or damage to ship, cargo or mode of transport by which the property is taken, acquired or held between the point of origin and the point of destination. ಇದು ಬಹಳ ಇಂಪಾರ್ಟೆಂಟು, ಪಾಯಿಂಟ್ ಆಫ್ ಒರಿಜಿನ್ ಆ್ಯಂಡ್ ಪಾಯಿಂಟ್ ಆಫ್ ಡೆಸ್ಟಿನೇಷನ್. ಎಲ್ಲಿಂದ ಅದರ ಯಾನ ಶುರುವಾಯಿತು ಮತ್ತು ಎಲ್ಲಿಯವರೆಗೆ ಯಾನ, ಅಂದರೆ ಆ ಒಂದು ಸ್ಟಾರ್ಟ್ ಪ್ಲೇಸು ಮತ್ತು ಎಂಡ್ ಪ್ಲೇಸ್ ಏನಿದೆ, ಮೊದಲನೇ ಪ್ಲೇಸು ಮತ್ತು ಎಂಡ್ ಪ್ಲೇಸ್, ದಟ್ ಈಸ್ ದಿ ಒರಿಜಿನ್ ಪ್ಲೇಸ್ ಆ್ಯಂಡ್ ದಿ ಡೆಸ್ಟಿನೇಷನ್. ಸೊ ಆ ಎರಡೂ ಪ್ಲೇಸ್ನ ನಡುವೆ ಇರತಕ್ಕಂಥ ಆ ಟ್ರಾನ್ಸ್ಪೋರ್ಟ್ ಟೈಮಲ್ಲಿ ಯಾವುದೇ ರೀತಿಯಾದಂತಹ ಹಾನಿಯುಂಟಾದರೆ ಆ ಒಂದು ಹಾನಿಯಿಂದ ಆಗಬಹುದಾದಂತಹ ನಷ್ಟದ ವಿರುದ್ಧ ಯಾವ ವಿಮೆ ನಿಮಗೆ ಒಂದು ಸೆಕ್ಯೂರಿಟಿಯನ್ನು ಕೊಡುತ್ತೆ? ಮೆರೈನ್ ಇನ್ಶೂರೆನ್ಸ್ ನಿಮಗೆ ಸೆಕ್ಯೂರಿಟಿಯನ್ನು ಕೊಡುತ್ತೆ. ಇಟ್ ಈಸ್ ಎಸೆನ್ಷಿಯಲಿ ಪ್ರೊವೈಡ್ಸ್ ಕವರ್ ಫ್ರಮ್ ಲಾಸ್ ಸಫರ್ಡ್ ಡ್ಯೂ ಟು ಮೆರೈನ್ ಪೆರಿಲ್ಸ್. ಅಂದರೆ ಮೆರೈನ್ ಸಮುದ್ರದ ಆಗಬಹುದಾದಂತಹ ಅಸಂಭವಗಳಲ್ಲಿ ನೀವು ಏನು ಮಾಡ್ತೀರಿ, ಇದು ಕವರನ್ನು ಮಾಡುತ್ತೆ. ಅಂದರೆ ಸಮುದ್ರದಲ್ಲಿ ಬೆಂಕಿ ಹತ್ಕೊಳ್ಳೋದಾಗಿರ್ಬೋದು, ನಿಮಗೆ ಹಡಗು ಮುಳುಗ್ತಕ್ಕಂಥದ್ದಾಗಿರ್ಬೋದು, ಅಥವಾ ನಿಮಗೆ ಇದನ್ನು ಕೇಳಿದ್ದು ಕಡಲ್ಗಳ್ಳರು ಅಂತ ಕೇಳಿದ್ದು, ದರೋಡೆ ಆಗ್ತಕ್ಕಂಥದ್ದು, ಕಡಲ್ಗಳ್ಳರು ಇಂದಿನ ಕಾಲದಲ್ಲಿ ನೀವು ನೋಡಿರ್ತೀರಿ. ಸೊ ಈ ಥರದ್ದೆಲ್ಲವನ್ನು ಕೂಡ ಯಾವ್ದು ಕವರ್ ಮಾಡುತ್ತೆ? ಮೆರೈನ್ ಇನ್ಶೂರೆನ್ಸ್ ನಿಮಗೆ ಕವರ್ ಮಾಡುತ್ತೆ. ಮೆರೈನ್ ಇನ್ಶೂರೆನ್ಸ್ ಎಕ್ಸ್ಟೆಂಡ್ಸ್ ಬಿಯಾಂಡ್ ಮೆರೈನ್ ಪೆರಿಲ್ಸ್ ಟು ಪ್ರೊವೈಡ್ ಕವರ್ ಫಾರ್ ಲಾಸ್ ಇನ್ಕರ್ಡ್ ಶಿಪ್ಮೆಂಟ್ ಆಫ್ ಕಾರ್ಗೋ ಓವರ್ ವಾಟರ್ ಬಾಡೀಸ್ ಲೈಕ್ ರಿವರ್ಸ್, ಲೇಕ್ ಆ್ಯಂಡ್ ಇನ್ಲ್ಯಾಂಡ್ ವಾಟರ್ವೇಸ್. ಅಂದರೆ ಒಳ ಜಲಾನಯನ ಒಂದು ಸಾರಿಗೆ ಏನಿದೆ, ದೇಶದ ಒಳಗಡೆ ನಡೀತಕ್ಕಂಥ ಒಂದು ಸಣ್ಣ ಜಲ ಸಾರಿಗೆ ಏನಿರುತ್ತೆ, ಆ ವ್ಯವಸ್ಥೆಯಲ್ಲೂ ಕೂಡ ನೀವು ಅದನ್ನು ಶಿಪ್ಮೆಂಟನ್ನು ತೊಗೊಂಡು ಹೋಗ್ತಾ ಇದ್ರೆ, ಅಂದರೆ ಆ ಒಂದು ಟ್ರಾನ್ಸ್ಪೋರ್ಟೇಷನ್ ಇದ್ದರೆ ಅದನ್ನು ಕೂಡ ಯಾವ್ದು ಕವರ್ ಮಾಡುತ್ತೆ? ಮೆರೈನ್ ಇನ್ಶೂರೆನ್ಸು. ಇಟ್ ಪ್ರೊವೈಡ್ಸ್ ದಿ ಪ್ರೊಟೆಕ್ಷನ್ ಆ್ಯಂಡ್ ದಿ ಇಂಡಮ್ನಿಟಿ ಫಾರ್ ದಿ ಲಾಸ್ ವಿಚ್ ಗೋಯಿಂಗ್ ಟು ಬಿ ಇನ್ಕರ್ಡ್ ಬಿಕಾಸ್ ಆಫ್ ದಿ ಟ್ರಾನ್ಸ್ಪೋರ್ಟೇಷನ್ ಆನ್ ದಿ ರಿವರ್ಸ್, lakes and inland waterways. And it also covers ships under construction, docked for repairs and stranded at ports and ship transporting consignment. For example, assume that, as I just mentioned in the second point, it covers between origin point and the destination. Now the question arises, if that is the case, if anything damage happened to the ship during its construction or which has been kept for ರಿಪೇರಿ ಮಾಡಲಿಕ್ಕೆ, ಅಥವಾ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಅಥವಾ ಪೋರ್ಟಲ್ಲಿ ನಿಲ್ಲಿಸಿರ್ತೀರಿ, ಆ ಟೈಮಲ್ಲಿ ಆದಾಗ ನಿಮಗೆ ಆಗುವಂಥ ನಷ್ಟವನ್ನು ಯಾರು ಕಟ್ಟಿಕೊಡ್ತಾರೆ? ಸೊ ಇಟ್ ಆಲ್ಸೋ ಕವರ್ಸ್ ದೋಸ್. ಸೊ ಅದಕ್ಕೂ ಕೂಡ ಅದು ಕವರನ್ನು ಕೊಡುತ್ತೆ. ಸೊ ನೀವು ಎಲ್ಲ ಕವರ್ಸನ್ನು ತಗೋಬೇಕು ಅಂದರೆ ಆಬ್ವಿಯಸ್ಲಿ ನಿಮ್ಮ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ನೀವು ಕವರ್ಸನ್ನು ಕಡಿಮೆ ಮಾಡ್ತಾ ಹೋದರೆ ನಿಮ್ಮ ಪ್ರೀಮಿಯಮ್ಮು ಕಡಿಮೆ ಆಗುತ್ತೆ. ದಟ್ ಈಸ್ ದ ಕೇಸ್. ಬಟ್ ಮೆರೈನ್ ಇನ್ಶೂರೆನ್ಸ್ ಪಾಲಿಸಿ ಈಸ್ ಅವೈಲಬಲ್ ಟು ಪ್ರೊವೈಡ್ ದಿ ಕವರ್ಸ್ ಆ್ಯಂಡ್ ದಿ ಇಂಡಮ್ನಿಟಿ ಫಾರ್ ದ ಲಾಸ್ which may happen because of the some marine perils and as well as the ships under construction which are docked for repairs and which were stranded at ports and ships transporting ಕನ್ಸೈನ್ಮೆಂಟ್. ಅದ ಒಂದು ಶಿಪ್ಪಲ್ಲಿಗೆ ನೀವು ಎಲ್ಲನೂ ಲೋಡ್ ಮಾಡಿ ನಿಲ್ಲಿಸಿರ್ತೀರಿ. ಸೊ ಆಗ ಆ ಒಂದು ಗೂಡ್ಸ್ಗಳಿಗೆ ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ಕೂಡ ಯಾವ್ದು ಕವರ್ ಮಾಡುತ್ತೆ? ಮೆರೈನ್ ಇನ್ಶೂರೆನ್ಸ್ ಕವರ್ ಮಾಡುತ್ತೆ. ಸೊ ಜಸ್ಟ್ ಯು ಥಿಂಕ್ ಅಬೌಟ್ ದಿ ಮೆರೈನ್ ಇನ್ಶೂರೆನ್ಸ್. It is a very simple thing. Marine insurance is an insurance which provides the loss or damage or destruction of cargo, freight, merchandise or means or instruments of transportation, whether it may be sea, land or air. ಇದೆಲ್ಲದಕ್ಕೂ ಕೂಡ ಪ್ರೊಟೆಕ್ಷನ್ ಅನ್ನು ಕೊಡುತ್ತೆ. ಯಾವುದು? ಸಮುದ್ರ ಅಥವಾ ಕಡಲ ವಿಮೆ. And the another famous insurance policy which has been seen in Indian context as well as the global context is motor vehicle insurance, motaru vahana vime. It is also referred as automotive insurance. ಇದಕ್ಕೆ automotive insurance ಅಂತನೂ ಕೂಡ ನೀವು ಇದನ್ನು ಕರೀತೀರಿ, ವಾಹನ ವಿಮೆಯನ್ನು. It is a contract of insurance
under which insurer indemnifies the insured who is the owner or the operator of an motor vehicle against any loss that may incur due to damage to the property or any other person as a result of an accident. ಸೊ ಅಪಘಾತಗಳು ಸಂಭವಿಸಿದಾಗ ಯಾವ ವ್ಯಕ್ತಿ ಇನ್ಶೂರೆನ್ಸ್ ಅನ್ನು ತಗೊಂಡಿರ್ತಾನೋ ಅಥವಾ ಆ ಒಂದು ಮೋಟಾರ್ ವೆಹಿಕಲ್ ಅನ್ನು ಯಾರು ಓಡಿಸ್ತಾ ಇರ್ತಾನೋ, ಆಪರೇಟ್ ಮಾಡ್ತಿರ್ತಾನೋ, ಅವನಿಗೆ ಆ ಒಂದು ಸಂದರ್ಭದಲ್ಲಿ, ಅಪಘಾತದ ಸಂದರ್ಭದಲ್ಲಿ ಆಗಬಹುದಾದಂತಹ ಡ್ಯಾಮೇಜ್ ಆ್ಯಂಡ್ ದಿ ಡ್ಯಾಮೇಜ್ ಇಟ್ ಮೇ ಬಿ ಟು ದಿ ಮೋಟಾರ್ ವೆಹಿಕಲ್ ಆರ್ ಎನಿ ಅದರ್ ಪರ್ಸನ್, ಥರ್ಡ್ ಪಾರ್ಟಿ. ಸೊ ಅದಕ್ಕೆ ಆಗಬಹುದಾದಂಥ ನಷ್ಟವನ್ನು ತುಂಬಿಕೊಡ್ಲಿಕ್ಕೆ ಇರತಕ್ಕಂಥ ಪಾಲಿಸಿಯನ್ನು ಏನಂತ ಕರಿತೀರಿ? ಮೋಟಾರ್ ವೆಹಿಕಲ್ ಇನ್ಶೂರೆನ್ಸ್ ಅಂತ ಕರಿತೀರಿ. ಸೊ ನಮ್ಮ ದೇಶದಲ್ಲಿ ಆಸ್ ಪರ್ ದಿ ಮೋಟಾರ್ ವೆಹಿಕಲ್ ಆ್ಯಕ್ಟ್, ನಿಮಗೆ ಭಾರತೀಯ ಮೋಟಾರು ವಾಹನ ಕಾಯಿದೆಯ ಪ್ರಕಾರ ಒಂದು ಮೋಟಾರು ವಾಹನಕ್ಕೆ ಇನ್ಶೂರೆನ್ಸ್ ಅಂದರೆ ವಿಮೆಯನ್ನು ಮಾಡಿಸ್ತಕ್ಕಂಥದ್ದು ಕಡ್ಡಾಯ ಆಗಿದೆ. ಯಾವ ಒಂದು ಇನ್ಶೂರೆನ್ಸ್ ಕಡ್ಡಾಯ? ದಟ್ ಈಸ್ ಲಯಬಿಲಿಟಿ ಇನ್ಶೂರೆನ್ಸ್ ಈಸ್ ಮ್ಯಾಂಡೇಟರಿ. ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಮೋಟಾರ್ ವೆಹಿಕಲ್ ಇನ್ಶೂರೆನ್ಸ್ ಆಸ್ ಐ ಸೆಡ್ ಇನ್ ಅರ್ಲಿಯರ್ ನೋಟ್. ಲಯಬಿಲಿಟಿ ಇನ್ಶೂರೆನ್ಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್. ಲಯಬಿಲಿಟಿ ಇನ್ಶೂರೆನ್ಸ್ ಅಂತಂದರೆ ಹೊಣೆಗಾರಿಕೆಯ ವಿಮೆ, ಅದನ್ನು ಇನ್ನೊಂದು ರೀತಿಯೂ ಕರಿತೀರಿ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್. ದಟ್ ಈಸ್ ಯು ಆರ್ ಟೇಕಿಂಗ್ ದಿ ಇನ್ಶೂರೆನ್ಸ್ ಟು protect yourself against the loss which may occur because of the damage happened to the third person during an accident. ಒಂದು ಅಪಘಾತ ಸಂಭವಿಸಿದಾಗ ನಿಮ್ಮ ಒಂದು ವಾಹನದಿಂದ ಯಾರೋ ಮೂರನೇ ವ್ಯಕ್ತಿಗೆ ಅಥವಾ ಮೂರನೇ ವ್ಯಕ್ತಿಯ ಆಸ್ತಿಗಳಿಗೆ ಉಂಟಾಗಬಹುದಾದಂತಹ ನಷ್ಟವನ್ನು ತುಂಬಿಕೊಡ್ಲಿಕ್ಕೆ ಇರ್ತಕ್ಕಂಥ ಪಾಲಿಸಿ ಯಾವುದು? ಲಯಬಿಲಿಟಿ ಇನ್ಶೂರೆನ್ಸ್. ಲಯಬಿಲಿಟಿ ಇನ್ಶೂರೆನ್ಸ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಥವಾ ಮ್ಯಾಂಡೇಟರಿ ಇನ್ಶೂರೆನ್ಸ್ ಪಾಲಿಸಿಯನ್ನು ನೀವು ತಗೊಳ್ಳೋದಾದರೆ, ನಿಮ್ಮ ವಾಹನಕ್ಕೆ ಏನಾದರೂ ತೊಂದರೆ ಡ್ಯಾಮೇಜ್ ಆದರೆ ಕ್ಲೈಮ್ ಆಗಲ್ಲ, ಓಡಿಸ್ತಾ ಇರೋವನಿಗೆ ಡ್ಯಾಮೇಜ್ ಆದರೂ ಏನೂ ಕ್ಲೈಮ್ ಆಗಲ್ಲ. ಯಾರಿಗೆ ಕ್ಲೈಮ್ ಆಗುತ್ತೆ? ಯಾರಿಗೆ ಡ್ಯಾಮೇಜ್ ಆಗಬೇಕು? ನಿಮ್ಮ ವಾಹನದಿಂದ ಮೂರನೆಯ ವ್ಯಕ್ತಿಗೆ, ಯಾರೋ ದಾರಿಲಿ ಹೋಗ್ತಿರ್ತಾನೆ ಅವನು ಗುದ್ದುಬಿಟ್ಟಿರ್ತೀರ, ಯಾರೋ ಇನ್ನೊಬ್ರು ವೆಹಿಕಲ್ ಇರುತ್ತೆ ಅವನು ಗುದ್ದುಬಿಟ್ಟಿರ್ತೀರ. ಅಂದರೆ ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್ ಯಾರು? ನೀವು ಇನ್ಶೂರೆನ್ಸ್ ತಗೊಳ್ಳೋರು. ಸೆಕೆಂಡ್ ಪರ್ಸನ್ ಯಾರು? ಇನ್ಶೂರೆನ್ಸ್ ಕೊಡೋನು, ಇನ್ಶೂರೆನ್ಸ್ ಕಂಪನಿ. ಬಟ್ ಮೂರನೇ ವ್ಯಕ್ತಿ, ಅವನಿಗೂ ನಿಮಗೂ ಸಂಬಂಧನೇ ಇಲ್ಲ. ಆ ವ್ಯಕ್ತಿಗೆ ಏನಾದರೂ ತೊಂದರೆ ಆದರೆ ಅಲ್ಲಿಂದ ನಿಮ್ಮ ವೆಹಿಕಲಿಂದ ಡ್ಯೂರಿಂಗ್ ಎನ್ ಆಕ್ಸಿಡೆಂಟ್, ಸೊ ಆಗ ಏನು ಮಾಡ್ತೀರಿ? ನೀವು ಇನ್ಶೂರೆನ್ಸನ್ನು ತಗೊಂಡಿರ್ತೀರಿ. ಅದನ್ನು ನಾವೇನಂತ ಕರಿತೀವಿ? ಥರ್ಡ್ ಪಾರ್ಟಿ ಅಥವಾ ಲಯಬಿಲಿಟಿ ಇನ್ಶೂರೆನ್ಸ್ ಅಂತ ಕರಿತೀವಿ. ದೆನ್ ದ ಅದರ್ ಒನ್ ಪಾಲಿಸಿ ಈಸ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಪಾಲಿಸಿ. ಇದನ್ನು ನಾವು ಜನರಲಿ ಏನಂತ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಂತ ರೆಫರ್ ಮಾಡ್ತೀವಿ. ಸೊ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಅಂತಂದರೆ, ಸೊ ನಿಮಗೆ ನಿಮ್ಮ ಒಂದು ವೆಹಿಕಲ್ಗೂ ಕೂಡ ಕವರನ್ನು ತಗೊಳುತ್ತೆ. ಯು ಆರ್ ಟೇಕಿಂಗ್ ದಿ ಇನ್ಶೂರೆನ್ಸ್ ಫಾರ್ ಯುವರ್ ವೆಹಿಕಲ್. ನಿಮ್ಮ ಒಂದು ವಾಹನಕ್ಕೆ ವಿಮೆಯನ್ನು ತಗೋತಾ ಇದ್ದೀರಿ. ಸೊ ಹಾಗಾಗಿ ಆ ವಾಹನಕ್ಕೆ ಉಂಟಾಗಬಹುದಾದಂಥ ನಷ್ಟ, ರಿಪೇರಿ, ಈ ರೀತಿಯಾದಂತಹ ಎಲ್ಲದಕ್ಕೂ ಕೂಡ ಕವರ್ ಮಾಡಿರ್ತಾರೆ. ಯಾವುದರಲ್ಲಿ? ಕಾಂಪ್ರಹೆನ್ಸಿವ್ ಪಾಲಿಸಿನಲ್ಲಿ. Comprehensive policy provides the indemnity to the insured person against the loss or damage occur to the property, that is the vehicle, as well as the other person, that is third person, during an accident. ಒಂದು ಆಕ್ಸಿಡೆಂಟ್ ಆದಾಗ ಒಂದು ನಿಮ್ಮ ವೆಹಿಕಲ್ಲಿಗೆ ಆಗುವಂಥ ನಷ್ಟವನ್ನು ತುಂಬಿಕೊಡ್ತಾರೆ, ಅದೇ ರೀತಿ ಮೂರನೇ ವ್ಯಕ್ತಿಗೆ ಆಗುವಂಥ ನಷ್ಟವನ್ನು ತುಂಬಿಕೊಡೋದಾದರೆ ಆ ರೀತಿಯ ಪಾಲಿಸಿಯನ್ನು ತಗೊಂಡ್ರೆ ಅದು ಕಾಂಪ್ರಹೆನ್ಸಿವ್ ಪಾಲಿಸಿ. ಲಯಬಿಲಿಟಿ ಪಾಲಿಸಿ ಅಂತಂದರೆ ಇಟ್ ಪ್ರೊವೈಡ್ಸ್ ಓನ್ಲಿ ಅಗೇನ್ಸ್ಟ್ ದಿ ಡ್ಯಾಮೇಜ್ ಕಾಸ್ಟ್ ಟು ದಿ ಥರ್ಡ್ ಪರ್ಸನ್ ಡ್ಯೂರಿಂಗ್ ಆನ್ ಆಕ್ಸಿಡೆಂಟ್ ಈವೆಂಟ್. ಆ್ಯಂಡ್ ಮೋಸ್ಟ್ ಅನದರ್ ಪಾಪ್ಯುಲರ್ ಇನ್ಶೂರೆನ್ಸ್ ಸ್ಕೀಮ್ ಈಸ್ ಹೆಲ್ತ್ ಇನ್ಶೂರೆನ್ಸ್, ಆರೋಗ್ಯ ವಿಮೆ. ಸೊ ಎಸ್ಪೆಷಲಿ it is most popular in the era of this COVID pandemic. So health is wealth, as you know. Being healthful is always wealthier. So hagiruvaga health insurance plays a very vital role in the present society. The health insurance or mediclaim policies, as it is also referred to, are those policies which cover hospitalization expenses for the treatment of illness or the injury as per the terms and conditions of the policy. ಹೆಲ್ತ್ ಇನ್ಶೂರೆನ್ಸ್, ಫಾರ್ ಎಕ್ಸಾಂಪಲ್, ಈಗ ಗೌರ್ಮೆಂಟ್ ನಿಮಗೆ ವಿಮೆಯನ್ನು ಕೊಡ್ತಾ ಇದೆ ಅಲ್ವಾ, ಆಯುಷ್ಮಾನ್ ಭಾರತ್ ಅಂತ ಹೇಳಿ. ಸೊ ಒಂದು ಆರೋಗ್ಯ ಕರ್ನಾಟಕ ಏನು ಸ್ಕೀಮ್ ಇದೆ, ಇಟ್ ಈಸ್ ಅ ಗೌರ್ಮೆಂಟ್ ಡ್ರೈವನ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಇನ್ಶೂರೆನ್ಸ್ scheme which has been mechanized by
ದಿ ಯೂನಿಯನ್ ಗವರ್ನಮೆಂಟ್. ದ ಹೆಲ್ತ್ ಇನ್ಶೂರೆನ್ಸ್ ಅಥವಾ ಮೆಡಿಕ್ಲೈಮ್ ಪಾಲಿಸೀಸ್ ಏನಿರ್ತವೆ, ಸೊ ಇದನ್ನು ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯನ್ನು ವಿಲ್ ಆಲ್ಸೋ ರೆಫರ್ ಇಟ್ ಆಸ್ ಮೆಡಿಕ್ಲೈಮ್ ಪಾಲಿಸಿ ಅಂತಲೂ ಕರಿತೀರಿ. ದೀಸ್ ಆರ್ ದಿ ಪಾಲಿಸೀಸ್ ವಿಚ್ ಕವರ್ಸ್ ಯುವರ್ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಫಾರ್ ದಿ ಟ್ರೀಟ್ಮೆಂಟ್ ಆಫ್ ಯುವರ್ ಇಲ್ನೆಸ್ ಅಥವಾ ಇಂಜುರಿ. ಸೊ ನಿಮಗೆ ನಿಮ್ಮ ಒಂದು ಆರೋಗ್ಯದಲ್ಲಿ ಉಂಟಾಗಬಹುದಾದ ಏರುಪೇರು, ದಟ್ ಈಸ್ ಕಾಯಿಲೆಗಳು, ಮತ್ತು ನಿಮಗೆ ಆಗತಕ್ಕಂತಹ ಇಂಜುರಿ, ಗಾಯ, ಅವುಗಳಿಗೆ ಟ್ರೀಟ್ಮೆಂಟ್ ತಗೋಬೇಕು. ಸೊ ಅದಕ್ಕೆ ಹಾಸ್ಪಿಟಲೈಸೇಷನ್ಗೆ ಎಕ್ಸ್ಪೆನ್ಸಸ್ ಆಗುತ್ತೆ. ಆ ಒಂದು ಎಕ್ಸ್ಪೆನ್ಸಸ್ಗಳನ್ನು ಬೇರ್ ಮಾಡಿಕೊಡ್ತಾರೆ ಬೇಸ್ಡ್ ಆನ್ ದಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಗ್ರೀಡ್ ಬಿಟ್ವೀನ್ ಯು ಆ್ಯಂಡ್ ದಿ ಇನ್ಶೂರೆನ್ಸ್ ಕಂಪನಿ ಡ್ಯೂರಿಂಗ್ ದಿ ಅಗ್ರಿಮೆಂಟ್ ಆಗುವಾಗ ಯಾವ ಯಾವ ಕಾಯಿಲೆಗಳಿಗೆ, ಯಾವ ಯಾವ ಒಂದು ಇಂಜುರೀಸ್ಗೆ ಎಷ್ಟೆಷ್ಟು ಅಮೌಂಟನ್ನು ನಾನು ಕೊಡ್ತೀನಿ ಅನ್ನುವ ಆಶ್ವಾಸನೆಯನ್ನು ಕೊಟ್ಟಿರ್ತಾರೋ ಆ ಒಂದು ಆಧಾರದ ಮೇಲೆ ಅವರು ನಿಮಗೆ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ಸನ್ನು ಕೊಡ್ತಾರೆ. There are many insurance policies in India, many companies who provides the health insurance policies to the general public, where you can have a cashless treatment in the hospitals as well as, or else you can claim the medical expenses which you incurred during the hospitalization. These policies may also cover pre-hospitalization expenses, prior to hospitalization, and also post-hospitalization expenses for the period specified in the policy. So that is to say, ಸೊ ಕೇವಲ ನೀವು ಬರೀ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಆಗಿದ್ದಷ್ಟೇ ಅಲ್ಲ, ಇಫ್ ಇಟ್ ಈಸ್ ಕವರ್ಡ್, ಫಸ್ಟೇ ನೀವು ಒಂದು ಅಗ್ರಿಮೆಂಟಲ್ಲಿ ತಿಳಿಸಿದರೆ ಪ್ರಿಯರ್ ಟು ಹಾಸ್ಪಿಟಲೈಸೇಷನ್ ಆಗೋಕ್ಕೂ ಮೊದಲೇ ನಿಮಗೆ ಆ ಒಂದು ಕಾಯಿಲೆಯಿಂದ ಏನೇನು ಖರ್ಚು ಬಿದ್ದಿತ್ತು, ಅದೇ ರೀತಿ ಪೋಸ್ಟ್ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಹೋದ್ಮೇಲೆ ಒಂದಷ್ಟು ಸಮಯದವರೆಗೆ ಎಷ್ಟು ನಿಮಗೆ ಖರ್ಚು ಬೀಳುತ್ತೆ. ಇಟ್ ಮೇ ಬಿ 1 ಮಂತ್, 1 ತಿಂಗಳ ಹಿಂದೆ, ಅದೇ ರೀತಿ 1 ತಿಂಗಳು ಆದಮೇಲೆ ಏನೇನು ಖರ್ಚು ಬೀಳುತ್ತೆ ಅಂತ ಡಿಸೈಡ್ ಮಾಡಿದ್ದೀರಾ, ಆರ್ 6 ಮಂತ್ ಅಂತ ಡಿಸೈಡ್ ಮಾಡಿದ್ದೀರಾ. That is based on the terms and conditions stipulated in the agreement. So you will going to look on the or you will going to get benefited because of the health insurance policy. And some insurance policy also covers the various expenses like ambulance charges. Ambulance ಗೆ ಆಗ್ತಕ್ಕಂಥ ಎಕ್ಸ್ಪೆನ್ಸಸ್ ಅನ್ನು ಕೂಡ ತಗೋತಾರೆ. ಅದೇ ರೀತಿ ಡೇ ಕೇರ್ ಟ್ರೀಟ್ಮೆಂಟ್ ಚಾರ್ಜಸ್, ದಟ್ ಈಸ್ when the treatment by using advanced technologies, when even 24 hours of hospitalization is not required. So this is the one condition which is there in every insurance policy of health, that is, in order to claim the health insurance you have to be hospitalized ಎಷ್ಟು ಮಿನಿಮಮ್ ಆಫ್ 24 hours, ಕಡಿಮೆ ಅಂತಂದ್ರು 24 ಗಂಟೆಗಳ ಕಾಲ ನೀವು ಹಾಸ್ಪಿಟಲೈಸೇಷನ್ ಆದರೆ ಮಾತ್ರ ಹೆಲ್ತ್ ಇನ್ಶೂರೆನ್ಸನ್ನು ಪಡಿಬೋದು, ಕ್ಲೈಮ್ ಮಾಡ್ಕೋಬೋದು. ಬಟ್ ದೇರ್ ಆರ್ ಸಮ್ ಇನ್ಶೂರೆನ್ಸ್ ಪಾಲಿಸೀಸ್ ವಿಚ್ ಆಲ್ಸೋ ಪ್ರೊವೈಡ್ಸ್ ದಿ ಕವರ್ ಫಾರ್ even though you are not hospitalized for 24 hours also. In that cases also they will provide for the insurance claim. This is what the health insurance is.